ಈ ದಿನ ಅದ್ದೂರಿಯಾಗಿ ಒಂಥರ ಮದುವೆ ಸಂಭ್ರಮ ತರ ಕಾರ್ಯಕ್ರಮ ಇಟ್ಟಿದ್ದೀರಾ. ಏನ್ ಸರ್ ಅದು? ಇಷ್ಟೊತ್ತು ಅದ್ದೂರಿಯಾಗಿರ್ಲಿಲ್ಲ, ಅನ್ನ ಬಂದ್ಮೇಲೆ ಅದು ಅದ್ದೂರಿಯಾಗಿ ಕಾಣ್ತಾ ಇದೆ. ವಿಶೇಷ ಏನಂದ್ರೆ, ನಾನು ಇತ್ತೀಚೆಗೆ 8 ವರ್ಷಕ್ಕೆ ಮುಂಚೆ ನಾನು ದಲಿತ ಸಂಘಟನೆ ಕಟ್ಟಿತ್ತು. ಸುಮಾರು 17 ವರ್ಷಗಳ ಕಾಲ ನಾನು ಅಣ್ಣನ ನೆರಳಲ್ಲಿ ಬೆಳೆದವನು. ಅವರು ನನಗೆ ಹೋರಾಟ ಅಂದ್ರೆ ಏನಂತ ಕಲ್ಸ್ಕೊಟ್ಟವರು, ಹೋರಾಟ ಹೆಂಗ್ ಮಾಡ್ಬೇಕು, ಆ ಹೋರಾಟ ಹೆಂಗೆ ಜಯ ಬಡಿಸ್ಬೇಕಂತ ಹೇಳಿ ಕಲ್ಸ್ಕೊಟ್ಟವರು. ಆ ನಿಟ್ಟಿನಲ್ಲಿ ನಾನು ಈ ಹೋರಾಟದ ಇದರಲ್ಲಿ ಬಂದು ಒಂದು ಹೋರಾಟಗಾರನಾಗಿ ನಾನು ನನ್ಗೆ ಒಂದು ಶಿಲ್ಪಿಯಾಗಿ ಒಂದು ಇದನ್ನ ಎತ್ಕೊಂಡು ಹೆಚ್ಚು ಒಂದು ಇದನ್ನ ಮಾಡ್ತಾರೋ, ಒಂದ್ ಸೆಲೆನ ಮಾಡ್ತಾರೋ, ಆ ತರ ನಮ್ಮನ್ನೆಲ್ಲ ಮಾಡಿರೋದು ಅಧ್ಯಕ್ಷರು. ನಾನು ಅಧ್ಯಕ್ಷರಂತ ಬಯಸಕ್ಕೆ ಇದಿಲ್ಲ, ಯಾಕಂದ್ರೆ ಅವಾಗಿಂದ ಇದ್ರ ತನಕ ಒಂದು ತಂದೆ ಸ್ಥಾನದಲ್ಲಿ ಇದ್ದು ನಾವು ಎಲ್ಲೂ ದಾರಿ ತಪ್ಪದಂಗೆ ಒಂದು ಒಳ್ಳೆ ಜಾಗದಲ್ಲಿ ಒಂದು ಒಳ್ಳೆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾರ್ಗದರ್ಶನದಲ್ಲಿ ನಡೆಯೋದಕ್ಕೆ ನಮ್ಗೆ ತೋರ್ಸ್ಕೊಟ್ಟವರು ಅಧ್ಯಕ್ಷರು. ಇವತ್ತು ಮರೆಯಲ್ಲ, ನಾವು ಯಾವತ್ತೂ ಮರೆಯಲ್ಲ. ಯಾಕಂದ್ರೆ ಅವ್ರ ಮರ ಇದ್ರಲ್ಲಿ ನಾವು ಬಂದು ಒಂದು ಕೆಲೆಗಳು ಅಷ್ಟೇ. ಯಾಕಂದ್ರೆ ವೆಂಕಟರಮಣ ಅಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತು. ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟು ಜನ ಬಂದು ರಾಜ್ಯಾಧ್ಯಕ್ಷಗಳಾಗಿದ್ದಾರೆ, ಸುಮಾರು ಜನಗಳೆಲ್ಲ ನಮ್ಮ ವೆಂಕಟರಮಣ ಹತ್ರನೇ ಇದ್ದು ಹೋದಂತವ್ರು, ಸಮತಾ ಸೇನದಳ ಸಂಘಟನೆಯಲ್ಲಿ ಇದ್ದು ಹೋದಂತವರು. ನಮ್ಮ ಸಮತಾ ಸೇನದಳ ನಮ್ಮ ತಾಯಿ ಮನೆ ಯಾವತ್ತಿದ್ರು ಹಂಗೆ, ಅದು ನನ್ನ ತಾಯಿ ಮನೆ. ಅದನ್ನ ನಾನು ಇವತ್ತಲ್ಲ ಯಾವತ್ತು ನಾನು ಮರೆಯಲ್ಲ. ಅದು ಒಂದು ವರ್ಷಾಪ್ ಇದ್ದಂಗೆ ಎಲ್ಲಾರನ್ನ ಕಲ್ಸ್ಕೊಡೋದು, ಬೇರೆ ಕಡೆ ಕೆಲ್ಸಕ್ಕೆ ಕಲ್ಸೋದು. ಅದೇ ತರನೇ ಅನ್ನ ಎಷ್ಟೇ ಜನ ಬಂದ್ರು ಸರಿ ಹೋದ್ರು ಸರಿ ಯಾಕೆ ಕೇಳೋದಿಲ್ಲ. ಹೋಗುವಾಗ ಅವ್ರು ಒಳ್ಳೆ ಮಾರ್ಗದರ್ಶನದಲ್ಲಿ ಪಡ್ಕೊಂಡು ಒಳ್ಳೆ ಇದರಲ್ಲಿ ಹೋದ್ರೆ ಅವ್ರಿಗೆ ಸಂತೋಷ ತರುತ್ತೆ. ಸುಮಾರು ಜನ ಇದ್ದೀವಿ. ಇವತ್ತು ನಾನು ಇಷ್ಟು ಮಟ್ಟಕ್ಕೆ ನಾನು ಗುರುತಿಸ್ಕೊಂಡಿದ್ದೀನಿ ಅಂದ್ರೆ ಅದು ವೆಂಕಟರಮಣನೇ ಕಾರಣ, ಸಮತಾ ಸೇನದಳನೇ ಕಾರಣ. ನನಗೆ ಅದೇ ನಾವು ಹೇಳ್ತಾ ಇದ್ದೆ, ಒಂದು ತಂದೆ ಸ್ಥಾನದಲ್ಲಿ ಇದ್ದು ನಮ್ಗೆ ಒಂದು ಮಾರ್ಗದರ್ಶನ ಕೊಟ್ಟು ನಮ್ಮನ್ನ ಬೆಳೆಸಿದಂತವ್ರು ವೆಂಕಟರಮಣ. ಸುಮಾರು ಜನ ಹೇಳ್ಬೋದು, ಹಂಗೆ ಮರಿಬಹುದು, ನಾನಂತೂ ಯಾವತ್ತು ಮರೆಯಕ್ಕಾಗಲ್ಲ. ನಮ್ ತಂದೆಗೆ ಪ್ರತಿ ಸಲನು ನಮ್ ತಂಡದಲ್ಲಿ ಇರೋರ್ಗೆ ಎಲ್ಲಾರ್ಗು ಹೇಳ್ತೀನಿ, ಸಾವಿರಾರು ಜನ ಇದ್ದಾರೆ. ನನಗೆ ವೆಂಕಟರಮಣ ಅವರೇ ನನಗೆ ಗುರುಗಳು, ನನ್ನ ಸಮತಾ ಸೇನದಳನೇ ನನ್ನ ತಾಯಿ ಮನೆ ಅಂತಾನೆ ನಾನು ಹೇಳಿ ಎಲ್ಲಾರನು ನಾನು ಬೆಳೆಸ್ಕೊಂಡು ಬರ್ತಾ ಇರೋದು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನ ಎಲ್ಲಾದ್ರೂ ಹೋಗಿ ವೆಂಕಟರಮಣದ ಒಂದೇ ಗುರು. ನೀವ್ ಎಲ್ಲಾದ್ರೂ ಹೋಗಿ ಹೆಂಗಾದ್ರೂ ಇರಿ, ಹಿಂಗೆ ಧ್ವನಿಗಳಿದವರಿಗೆ ಧ್ವನಿಯಾಗಿರಿ, ಬಡತನದಲ್ಲಿ ಇರೋ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಿ, ಸರ್ಕಾರದಿಂದ ಸಿಕ್ಕುವಂತ ಸೌಲಭ್ಯಗಳಿಗೆ ಜನರಿಗೆ ತಲುಪಿಸಿ, ಸರ್ಕಾರದಿಂದ ಅಧಿಕಾರಿಗಳಿಂದ ರಾಜಕಾರಣಿಗಳಿಂದ ತೊಂದರೆ ಆಗುವಂತ ಜನರಿಗೆ ನ್ಯಾಯ ದೊರಕಿಸಿ ಕೊಡಿ, ಅವ್ರ ವಿರುದ್ಧ ಇರಿ ಅಂತ ಹೇಳಿ ನಮ್ಗೆ ಹೋರಾಟವನ್ನ ಕಳಿಸ್ಕೊಟ್ಟವರು. ಇವತ್ತು ನನ್ಗೆ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ನಾನು ಇವತ್ತಲ್ಲಿ ಯಾವತ್ತೂ ಮರೆಯಲ್ಲ. ಹಿಂಗೆ ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಬಹುದು. ವೆಂಕಟರಮಣ ಜೊತೆಯಲ್ಲಿ ನನ್ನ ಸೇರಕ್ಕೆ ಬಿಡೋದಿಲ್ಲ. ಈಗ ಹಿಂಗೆ ಒಳಗಡೆನೂ ಒಂಥರ ರಾಜಕೀಯ ಮಾಡ್ತಾರೆ. ಅವ್ರಿಗೆಲ್ಲ ಇದ್ರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಹಿಂಗೆ ನಾನು ನೀವ್ ಯಾರೇ ಏನೇ ರಾಜಕೀಯ ಮಾಡಿದ್ರು ಸರಿ, ನನ್ನ ಹಂಗಾದ್ರೆ ನಮ್ ತಂದೆ ಸ್ಥಾನದಲ್ಲಿರುವಂತ ವೆಂಕಟರಮಣ ನನ್ನ ಅವ್ರ ಹತ್ರದಿಂದ ನನ್ನ ದೂರ ಮಾಡಕ್ ಆಗಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾರೆ. ಸರ್, ಈ ದೇವಿಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನವೆಂಬರ್ ಡಿಸೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ. ಒಂದು ದಲಿತ ಮುಖ್ಯಮಂತ್ರಿ ಯಾರಾದ್ರೂ ಸಂತೋಷ ಪಡೆ, ಅದರ ಬಗ್ಗೆ ತಾವು ಹೇಳ್ತೀರಾ? ಸರ್, ದಲಿತ ಮುಖ್ಯಮಂತ್ರಿ ಬೇಕಂತ ಹೇಳಿ ಇವತ್ತು ನಾವು ಹೋರಾಟ ಮಾಡಿಲ್ಲ. ಹಿಂಗೆ ಅನ್ನ ನೇತೃತ್ವದಲ್ಲಿ ಹೋದ ಎಲೆಕ್ಷನ್ ಇಲ್ಲ ಆಚಿನ ಎಲೆಕ್ಷನ್ಗಳಲ್ಲೂ ಕುತಂತ್ರವಾಗಿ ಪರಮೇಶ್ವರನ್ನು ಸೋಲಿಸಿದ್ರು. ಹಿಂಗೆ ಅವಾಗ್ಲೂ ನಾವು ದಲಿತ ಮುಖ್ಯಮಂತ್ರಿ ಬೇಕಂತ ಹೇಳಿ ಅನ್ನ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಹೇಳೋದು ಒಂದೇ ಒಂದು, ನಿಮ್ಗೆ ಏನಾದ್ರು ದಲಿತರ ಮೇಲೆ ಕಾಳಜಿ ಇದ್ದು, ದಲಿತರ ಮೇಲೆ ಏನಾದ್ರು ಗೌರವ ಇದ್ದು, ನೀವೇನಾದ್ರು ನಿಮ್ಮಲ್ಲಿ ದಲಿತರಿಗೆ ಏನಾದ್ರು ಒಳ್ಳೇದ್ ಮಾಡ್ಬೇಕು, ದಲಿತರ ಜನವನ್ನು ಇದೇ ರಾಜ್ಯವನ್ನು ಆಳ್ಬೇಕಂತ ಏನಾದ್ರು ಹೈಕಮಾಂಡ್ಗೆ ಏನಾದ್ರು ಇತ್ತಂದ್ರೆ ನೀವು ದಲಿತ ಮುಖ್ಯಮಂತ್ರಿ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇರೋಂಥವ್ರು ಯಾರು ಅಂಟಲ್ಲ. ಹಿಂಗೆ ಪರಮೇಶ್ವರ ಆಗ್ಲಿ, ಮಾದೇವಪ್ಪ ಆಗ್ಲಿ, ಮುನಿಯಪ್ಪ ಆಗ್ಲಿ, ನಮ್ಮ ಅಧ್ಯಕ್ಷ ಕೇಳ್ತಾ ಇರೋದು ಅಷ್ಟೇ, ನೀವ್ ಯಾರನ್ನಾದ್ರೂ ಮಾಡಿ, ಹಿಂಗೆ ಸತೀಶ್ ಜಾರಕಿಹೊಳಿ ಯಾರನ್ನಾದ್ರೂ ಮಾಡಿ, ಅದೇ ದಲಿತ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಮ್ ಹೋರಾಟ ಇದೆ. ಅಧ್ಯಕ್ಷರು ಹೇಳದಂಗೆ, ಅನ್ನ ಹೇಳದಂಗೆ ನಾವು ರೆಡಿ ಇದೀವಿ. ಹಿಂಗೆ ನಾವೆಲ್ಲ ಸಂಘಟನೆಗಳು ನಾವು ರೆಡಿ ಇದೀವಿ. ಇವ್ರು ಅನ್ನ ಯಾವ ಕರೆ ಕೊಡ್ತಾರೋ, ಈ ಸತಿ ಏನಾದ್ರು ನೀವು ಇದು ಮಾಡಿದ್ರೆ ಈ ರಾಜ್ಯದಲ್ಲಿ ದೊಡ್ಡ ಇದನ್ನು ನೀವು ಎದುರಿಸ್ಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ
ಇವತ್ತು ನಾವ್ ಯಾಕೆ ದಲಿತ ಮುಖ್ಯಮಂತ್ರಿ ಬೇಕಂತ ಹೇಳ್ತಾ ಇದೀವಿ ಅಂದ್ರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶದಲ್ಲಿ ಬಂದಂತವರು ನಮ್ಮನ್ನು ನೀವು ಕಾಂಗ್ರೆಸ್ ಪಕ್ಷದವ್ರು ಯಾಕೆ ಕಡೆಗಣಿಸ್ತಾ ಇದ್ದೀರಾ ಅಂತ ಹೇಳಿ ಸಂದರ್ಭದಲ್ಲಿ ನಮ್ ಪ್ರಶ್ನೆ ಇದೆ. ಹಿಂಗೆ ಇರ್ಬೋದು, ಓಪನ್ ಆಗಿ ಯಾರು ಬಂದು ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳೋದಿಲ್ಲ, ಹಿಂಗೆ ಇದೆಲ್ಲ ಹಿಂದೆ ಹಿಂಗೆ ಮಾತಾಡ್ತಾರೆ ಅಷ್ಟೇ. ಆದ್ರೆ ಹೊರಗಡೆ ಇರುವಂತವ್ರು ಹೋರಾಟಗಾರರು ಕೇಳ್ತಾ ಇದ್ದೀವಿ, ನೀವು ದಲಿತ ಮುಖ್ಯಮಂತ್ರಿ ಮಾಡ್ಲೇಬೇಕಂತ ಹೇಳಿ ಸಂದರ್ಭದಲ್ಲಿ ನಮ್ಗೆ ಒತ್ತಾಯ ಇದೆ. ನೀವ್ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಅನ್ನ ಹೇಳ್ದಂಗೆ ಹಿಂಗೆ ಇವ್ರ ಮುಖ್ಯಮಂತ್ರಿನ ಚೇಂಜ್ ಮಾಡಿ ಇನ್ನೊಬ್ಬರು ಡಿಸೈನ್ ಗೆ ಏನಾದ್ರು ಕೊಡೋದಾದ್ರೆ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ. ಕಾಂಗ್ರೆಸ್ ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಇರುವಂತ ಎಲ್ಲಾ ಜನಾಂಗಗಳು ಬಿಟ್ಟು ರಿಪಬ್ಲಿಕನ್ ಪಾರ್ಟಿಯ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಅಡ್ಡ ಬರಬೇಡಿ.